ಫ್ಯಾನ್ ಇಂಡಿಯಾ ಹೀರೋ ಆದ ನಮ್ಮ ರೈತರ ಸಂಕಷ್ಟಕ್ಕೆ ಕಸ್ಟಡಿಯಲ್ಲಿದ್ದಂತ ರಿಷಿ ಬೇಲ್ ಮೇಲೆ ಆಚೆ ಬಂದು ಸ್ವಲ್ಪ ದಿನದಿಂದ ಕಣ್ಮರೆಯಾಗಿದ್ದಾರೆ. ಅವ್ರಿಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಕೇಸನ್ನ ಈಗ ಡಿಸಿಪಿ ಆನಂದ್ ರಾವ್ ಅಂಡರ್ ಅಲ್ಲಿರುವಂತ ಎಸಿಪಿ ಸತ್ಯಭಾಮ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರಿಗೆ ಕೆಲವು ಸಾಕ್ಷಿಗಳು ಸಿಕ್ಕಿದೆ ಅಂತ ಸುದ್ದಿ ಕೇಳಿ ಬಂದಿದೆ. ಕ್ರಿಮಿನಲ್ಗಳನ್ನ ಬಿಡೋದಿಲ್ಲ ಅನ್ನೋದು ಅವ್ರ ಮಾತು. ಈ ಕೇಸ್ ಬಗ್ಗೆ ಏನಾದರೂ ಮಾತಾಡಿ ಮೇಡಮ್. ಉತ್ತರ ಕೊಡಿ ಮೇಡಮ್. ಪ್ಲೀಸ್ ಮೇಡಮ್. ಇರಿ ತಳ್ಬೇಡಿ ನೀವು ಸರ್. ಪ್ಲೀಸ್ ಸರ್ ಮೇಡಮ್. ಪೊಲೀಸರು ಈ ಕೇಸನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹೇಮಾ, ಓಕೆ ಮ್ಯಾಮ್. ಸತ್ಯ, ಹೇಳಿದ್ ಕೇಳಿಸ್ಕೊ. ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಮಾಡಿದ್ರು ಅಂತ ತಿಳ್ಕೊಳ್ಳೋದು ಮುಖ್ಯ. ಈ ಟೈಮಲ್ಲಿ ಆವೇಶಕ್ಕಿಂತ ಆಲೋಚನೆ ತುಂಬ ಮುಖ್ಯ. ಬಟ್ ಆಲೋಚನೆನ, ಆಯುಧನ ಏನು ಕೈಗೆ ತಗೋಬೇಕು ನಿಂಗೆ ಗೊತ್ತು. ಇನ್ಮೇಲೆ ನಿರ್ಣಯ ನಿಂದೆ. ಇಕ್ಬಾಲ್, ಡಿಸ್ಚಾರ್ಜ್ ಮಾಡಿದ್ರಾ? ಹೇಗ್ ಬಂದೆ? ಇಮ್ರಾನ್ ಅಂಕಲ್ ಕೂಡ ಬಂದಿದ್ದಾರಾ? ನಾನು ಎದ್ದೊಳೋಷ್ಟಲ್ಲಿ ನನ್ನ ಪಕ್ಕದಲ್ಲಿ ಇರ್ತೀಯ ಅನ್ಕೊಂಡಿದ್ದೆ. ಬ್ಲಡ್ ಇಲ್ಲಿ ಕುತ್ಕೋಬಾ. ಇರು, ನಾನು ಫಸ್ಟ್ ಏಡ್ ತಗೊಂಡ್ ಬರ್ತೀನಿ. ದಿವ್ಯಾ, ಆಂಟಿಯಲ್ಲಿ? ಶ್ರೀಶೈಲಮ್ಗೆ ಹೋಗಿದ್ದಾರೆ. ನೀನ್ ಬೇಗ ಹುಷಾರಾಗ್ಲಿ ಅಂತ. ದಿವ್ಯಾ, ದಿವ್ಯಾ, ವಿ ಫೈನಲಿ ಡಿಡ್ ಇಟ್. ಇಕ್ಬಾಲ್, ನೀನ್ ಯಾವಾಗ ಬಂದೆ? ಐ ಆಮ್ ರಿಯಲಿ ಸಾರಿ. ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ. ಐ ಡಿಂಟ್ ಮೀನ್ ಟು ಡೂ ದ್ಯಾಟ್. ಪ್ಲೀಸ್ ಅರ್ಥ ಮಾಡ್ಕೋ. ದಿವ್ಯಾ, ಅವ್ನು ಮತ್ತೆ ಮೆಸೇಜ್ ಮಾಡಿದ್ದಾನೆ. ಇಕ್ಬಾಲ್ ಕೆಳಗಿದ್ದಾನೆ, ನೀನ್ ಮೇಲೆ ಏನ್ ಮಾಡ್ತಿದ್ಯಾ ಅಂತ ಮೆಸೇಜ್ ಹಾಕಿದ್ದಾನೆ. ಯಾರು? ವಿಜಯ? ವಾಟ್? ಏನಕ್ಕೆ ಬಂದಿದ್ಯೋ? ಗೈಸ್ ಸ್ಟಾಪ್. ಏನ್ ಬೇಕು ನಿಂಗೆ? ಗೈಸ್ ಕುತ್ಕೊಂಡು ಮಾತಾಡೋಣ ಪ್ಲೀಸ್. ಇಬ್ರು ನಿಲ್ಸಿ. ಏನ್ ಬೇಕು ನಿಂಗೆ?
ರಿಷಿ ಸ್ಟಾಪ್. ಬಾಯ್ ಬಿಡು. ಇಕ್ಬಾಲ್ ಯಾಕೆ ಮಾತಾಡ್ತಿಲ್ಲ? ರಿಷಿ 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 ವಾಟ್ಸ್ ರಾಂಗ್? ರಿಷಿ ರಿಷಿ ಇಕ್ಬಾಲ್ ಟೆರರಿಸ್ಟ್. ಎಷ್ಟು ಈಸಿಯಾಗಿ ನಂಬೋದಲ್ವಾ? ಸೆಡೇಟಿವ್ 1 ml ಕೊಟ್ಟಿದ್ದೀನಿ. ಟೆನ್ಷನ್ ತಗೋಬೇಡ, ಮಿಕ್ಕಿದ್ದು ಇವಾಗ ಕೊಡ್ತೀನಿ. ಆದರೂ ಎಷ್ಟು ಚೆನ್ನಾಗಿತ್ತು ದಿವ್ಯಾ, ನೀನು ನಾನು ನಮ್ಮ ಹಾಸ್ಪಿಟಲ್. ಇವನ್ ಗೇಮ್ಸ್ ಹೆಂಗಿಷ್ಟ ಆದ ದಿವ್ಯಾ? ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ನಿನ್ಗೋಸ್ಕರ ದಿವ್ಯಾ. ನಾನು ಯಾವತ್ತ ನಿನ್ನ ಹಾಗೆ ನೋಡಿಲ್ಲ ಇಕ್ಬಾಲ್. ಹೆಂಗೆ? ಓಹ್, ಇದನ್ನೆಲ್ಲ ಪ್ರೀತಿ ಅನ್ಕೊಳ್ತಾ ಇದ್ಯಾ? ನಾನು ನಿನ್ನ ಆ ಥರ ಯಾವತ್ತೂ ನೋಡಿಲ್ಲ. ತನ್ನ ಜೀವನಕ್ಕೋಸ್ಕರ ಚೋಟು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ದ. ಎಷ್ಟೋ ಊರುಗಳನ್ನ ತಿರ್ಗಿ ಅವನು ಅನ್ಕೊಂಡಿದ್ದನ್ನ ಸಾಧಿಸ್ದ. ಇನ್ನು ಸಾಕು, ಮಲ್ಕೋ. ಇನ್ನೂ ಹೇಳು ಅಕ್ಕ. ಲೇಟ್ ಆಗ್ತಿದೆ ಚೋಟು. ಸೋ ಜವಾಬ್. ನೀನಿಲ್ಲ ಅಂದ್ರೆ ನನಗೆ ಭಯ ಆಗುತ್ತೆ ಅಕ್ಕ. ದೊಡ್ಡವನಾಗ್ತಾ ಇದೆಯಾ ಕಣೋ, ಭಯ ಪಡಬಾರ್ದು. ಇನ್ನು ನಾನು ನಿನ್ ಜೊತೆ ಇದ್ದ ಹಾಗೇನೆ. ನಮ್ಮವ್ರು ಅನ್ಕೊಂಡವ್ರ ಜೊತೆಲಿದ್ರೆ ಧೈರ್ಯವಾಗಿರುತ್ತೆ ದಿವ್ಯಾ. ನೀನ್ ಅದೇನೋ ಪ್ರೀತಿ ಅನ್ಕೊಂಡು ಕೀಳಾಗಿ ನೋಡ್ಬೇಡ. ರಿಷಿ ನನ್ನ ಪಕ್ಕದಲ್ಲೇ ಇದ್ದಾಗ ನಾನು ಕೂಡ ಧೈರ್ಯವಾಗಿರ್ತಿದ್ದೆ. ಅವನೇನ್ ಮಾಡ್ದ? ಹೇಳು. ರಿಷಿ ಹೇಳದ್ದ ಕೇಳು. ಅಕ್ಕ ಇಲ್ದೇ ಇರ್ಬೇಕಾದ್ರೆ ನೀನ್ ನನಗೋಸ್ಕರ ಇದ್ದೆ, ಮುಂದಕ್ಕೂ ಇರ್ತೀಯ. ಆದ್ರೆ ಈಗ ಯಾವನೋ ಬಂದು ಅಕ್ಕ ಅನ್ಕೋ ಎಲ್ಲ ಮರ್ತೋಗು ಅಂದ್ರೆ ಹೆಂಗ್ ಮರ್ತೋಗ್ಲಿ? ನೆವರ್. ಇಕ್ಬಾಲ್ ಬೇಡ ಪ್ಲೀಸ್. ತಾಳ್ಮೆನ ಆಯುಧನ ನಿನ್ಗೆ ಬಿಟ್ಟಿರೋದು.